ಮೋಡಗಳ ಮಧ್ಯದಲ್ಲಿ ಟೀ ಪಾರ್ಟಿ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಹೆಚ್ಚಾಗಿತ್ತು. ಆದ್ರಿಂದ ಎಲ್ಲಾದ್ರೂ ಟೂರ್ ಹೋಗೋಣ ಅಂತ ಹೇಳಿ ಚಿಚುಕಾಗೆ ಪ್ರಪೋಸಲ್ ಇಟ್ಲು. ಅದು ಕೂಡ ಮೇಘಗಳ ಮಧ್ಯದಲ್ಲಿ ಕೂತ್ಕೊಂಡು ಟೀ ಪಾರ್ಟಿ ಮಾಡ್ಬೇಕು ಅನ್ನೋದು ಅವಳ ಆಸೆ. ಆದ್ರಿಂದ ಮೇಘಾಲಯ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಅಲ್ಲಿ ಮೇಘಗಳು ಧರೆಗೆ ಇಳಿದ್ ಬರುತ್ತೆ, ನಾವು ಇರೋದು ಸ್ವರ್ಗದಲ್ಲಿ ಇರೋ ತರ ಇರುತ್ತೆ ಅಂತ ಅವಳು ಹೇಳಿದ್ರಿಂದ ಎಲ್ರೂ ಸರಿ ಅಂದ್ರು. ಆದ್ರೆ ಅಲ್ಲಿ ಹೋದ್ಮೇಲೆ ಅವರು ಏನೆಲ್ಲ ಅವಸ್ಥೆ ಪಟ್ರೋ, ಅಲ್ಲಿ ಕೊನೆಗೆ ಅವರ ಪರಿಸ್ಥಿತಿ ಏನಾಯ್ತೋ, ಚಿಚುಕಾಗೆ ಹೇಗೆ ಎಲ್ಲರ ಹತ್ರನೂ ಭಯಗಳ ತಿಂದ್ಲೋ, ಇದೇ ಈ ಕತೆ. ಮರುದಿನ ಬೆಳಗ್ಗೆ ಎಲ್ರೂ ಪ್ಯಾಕ್ ಮಾಡ್ಕೊಂಡು ಬೆಟ್ಟದ ಹತ್ತಿರ ಬಂದ್ರು. ಬೆಟ್ಟದ ಹತ್ತಿರ ಬರುವಾಗ್ಲೇ ಗೊತ್ತಾಯ್ತು ಅಲ್ಲಿ ಮಂಚು ತುಂಬಾನೇ ಹೆಚ್ಚಾಗಿತ್ತು. ಒಬ್ರು ಮುಂದ್ಗಡೆ ಒಬ್ರು ನಿಂತ್ಕೊಂಡಿದ್ರು ಕೂಡ ಯಾರು ಯಾರ ಕಣ್ಣಿಗೂ ಕಾಣಿಸ್ಲೇ ಇಲ್ಲ. ಮಕ್ಕಳು ಪಾಪ ತುಂಬಾನೇ ಹೆದರ್ತಾ ಇದ್ರು. ಆವಾಗ ಬನ್ನಗಿಳಿ ಗಾಳಿಯಲ್ಲಿ ಕೈ ಹಾಕಿ, ಅಮ್ಮ ಅಮ್ಮ ಎಲ್ಲಮ್ಮ ಇದ್ಯಾ? ನನ್ ಕಾಲು ಕಾಣಿಸ್ತಾ ಇಲ್ಲಮ್ಮ, ನನ್ ಕಾಲ್ನ ಯಾರು ಕತ್ಕೊಂಡು ಹೋಗಿದ್ದಾರೆ ಅಮ್ಮ. ಅಮ್ಮ ನನ್ ಕಾಲು ಎಲ್ಲಿದೆ ಅಂತ ಕಂಡಿಡಿಯಮ್ಮ. ಹೇ, ನಿನ್ ಕಾಲು ಇರೋ ಜಾಗದಲ್ಲೇ ಇದೆ, ಹೆದ್ರಬೇಡ ಬನ್ನು. ಅಯ್ಯೋ ದೇವ್ರೆ, ಏನ್ ಚಳಿನೋ ಇದು. ಚಿಚು, ಇದೇನ ನೀನ್ ಹೇಳಿದ ಸ್ವರ್ಗ? ಇದು ಸ್ವರ್ಗ ತರ ಇಲ್ಲ, ನರಕ ತರ ಇದೆ ಕಣೆ. ಹಾಗಂತ ಹೇಳಿದಾಗ ಚಿಚುಕಾಗಿ ಚೋಟು ಹತ್ರ ತುಂಬಾ ಕೋಪದಿಂದ, ಚೋಟು, ಇದು ರೊಮ್ಯಾಂಟಿಕ್ ಪ್ಲೇಸು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಇವಾಗ ನಾವು ಮೇಘಗಳ ಮಧ್ಯದಲ್ಲಿದ್ದೀವಿ, ಎಂಜಾಯ್ ಮಾಡಿ. ಏನೋ ಎಂಜಾಯ್ ಮಾಡೋದಾ? ನನಗೆ ಮೊದ್ಲೇ ಕಣ್ ಕಾಣಿಸಲ್ಲ, ಕನ್ನಡಕ ಹಾಕೊಂಡಿದ್ದೆ. ಇವಾಗ ಈ ಮಂಚು ಬಿದ್ದು ಆ ಕನ್ನಡಕದಿಂದ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಅಯ್ಯೋ, ಯಾರೋ ನನ್ನನ್ನ ಗುದ್ದುತ್ತಾ ಇದ್ದಾರೆ. ಮಹಿ, ನಿಮ್ಮನ್ನ ನಾನ್ ಗುದ್ದದ್ನ? ಅಯ್ಯೋ ಸಾರಿ, ಮರ ಅಂತ ಅಂದ್ಕೊಂಡೆ. ಎಲ್ರೂ ಒಬ್ರು ಕೈನ ಇನ್ನೊಬ್ರು ಹಿಡ್ಕೊಳ್ಳಿ, ಗಾಳಿ ಬೀಸೋದ್ರಲ್ಲಿ ಆಮೇಲೆ ಹಾರ್ಕೊಂಡ್ ಹೋಗ್ಬಿಡ್ತೀವಿ. ಬನ್ನಿ, ಹೇಗಾದ್ರೂ ಟೆಂಟ್ ಹಾಕೋಣ, ಆಮೇಲೆ ಒಳಗೆ ಎಲ್ಲರೂ ಸೇಫ್ ಆಗಿರ್ಬೋದು. ಹಾಗೆ ಎಲ್ರೂ ಟೆಂಟ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಒಬ್ರ ಮೇಲೆ ಒಬ್ರು ಡಿಕ್ಕಿ ಹೊಡ್ಕೊಂಡು ಪಾಪ ಎಲ್ರು ಕೆಳಗಡೆ ಬೀಳ್ತಾ ಇದ್ರು. ಅಮ್ಮ, ಈ ಟೆಂಟದ ಹಗ್ಗ ನನ್ನ ಹತ್ರ ಇದೆ, ಇಲ್ಲೊಂದ್ ಕಲ್ಲಿದೆ, ಅದಕ್ಕೆ ನಾನು ಕಟ್ತೀನಿ. ಅಯ್ಯೋ ಕಟ್ಬೇಡ ಕಣೋ, ಅದು ಕಲ್ಲಲ್ಲ, ನನ್ ಕಾಲ್ನ ಕಲ್ಲು ತರ ಅನ್ಕೊಂಡಿದ್ಯಾ? ಪ್ಲೀಸ್ ಕಣೋ, ಅದನ್ನ ತೆಗಿಯೋ. ಅಯ್ಯೋ ಸಾರಿ ಕಣೋ, ನಿನ್ ಕಾಲು ಸ್ಟ್ರಾಂಗ್ ಆಗಿತ್ತ, ಅದಕ್ಕೆ ಕಲ್ಲು ಅಂತ ಅನ್ಕೊಂಡೆ. ಇಲ್ಲಿ ಪಕ್ಕದಲ್ಲಿ ಬೇರೆ ಕಲ್ಲಿದೆ, ಅದ್ರಲ್ಲಿ ಕಟ್ತೀನಿ. ಸಾರಿ. ಹಾಗೆ ಇನ್ನೊಂದ್ ಕಲ್ಲಿಗೆ ಕಟ್ತೀನಿ ಅಂತ ಹೇಳಿ ಅವನು ಮಹಿ ಹದ್ದಿಗೆ ಕಟ್ಟಿದ. ಅಯ್ಯೋ, ನನ್ ಕುತ್ತಿಗೆಗೆ ಯಾಕೋ ಹಗ್ಗ ಹಾಕಿ ಕಟ್ತಾ ಇದ್ಯಾ? ನಾನ್ ಮಾತ್ರ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ. ಸ್ವಲ್ಪ ಎಲ್ರೂ ಸುಮ್ನೆ ಇರಿ, ಬಾಯಿ ಬಡ್ಕೊಳ್ಬೇಡಿ, ನಾನ್ ಟೆಂಟ್ ಕಟ್ತೀನಿ. ಹಾಗಂತ ಹೇಳಿ ಟುನಿ ಹಾಗೂ ಚೋಟು ಇಬ್ರು ಸೇರಿ ಹೀಗ ಕಷ್ಟಪಟ್ಟು ಟೆಂಟ್ ಕಟ್ಟಿದ್ರು. ಎಲ್ರೂ ಒಳಗಡೆ ಹೋಗಿ ಕೂತ್ಕೊಂಡಿದ್ರು. ಅಮ್ಮಯ್ಯ, ಹೇಗೋ ಟೆಂಟ್ ಕಟ್ಟಿ ಆಯ್ತು, ಇವಾಗ್ಲೇ ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ. ಸರಿ, ಎಲ್ರೂ ಬಂದಿರೋದು ಟೀ ಪಾರ್ಟಿಗೋಸ್ಕರ ತಾನೇ? ಬನ್ನಿ, ಟೀ ಪಾರ್ಟಿನ ಸೆಲೆಬ್ರೇಟ್ ಮಾಡೋಣ. ಟುನಿ, ಟೀ ಹಾಕೋ. ಅಮ್ಮಯ್ಯ, ಟೀ ಪಾರ್ಟಿನಾ? ಈ ಚಳಿಗೆ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ಹೌದು, ಬಿಸ್ಕೆಟು ಕೇಕು ಎಲ್ಲ ತಗೊಂಡ್ ಬಂದಿದ್ದೀರಾ ತಾನೇ? ಎಲ್ಲ ಇದೆ ಕಣೋ, ಬಿಸಿ ಬಿಸಿ ಟೀ ಜೊತೆ ಬಿಸ್ಕೆಟು ಕೇಕು ಎಲ್ಲಾನು ತಿನ್ಬೋದು. ಚಿಚುಕಾಗೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೊಂಡ್ ಬಂದು ಸ್ಟ್ಯಾರ್ಗಳ ತರ ಹಾಕಿ ಮಧ್ಯದಲ್ಲಿ ದೊಡ್ಡ ಕಲ್ಲನ್ನ ಇಟ್ಟು ಟೇಬಲ್ ಕ್ಲಾತ್ ಹಾಕ್ತೋ. ಎಲ್ರೂ ಬಂದು ಕೂತ್ಕೊಂಡ್ರು. ಆದ್ರೆ ಪಕ್ಕದಲ್ಲಿರೋರ್ ಮುಖ ಇನ್ನೊಬ್ರಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಪಕ್ಕದಲ್ಲಿ ಏನೋ ಒಂದು ಆಕಾರ ಇದೆ ಅನ್ನೋದು ಮಾತ್ರ ಗೊತ್ತು. ಆವಾಗ ಟುನಿಗೂ ಬಚ್ಚಿ ಅಲ್ಲಿದ್ದ ಎಲ್ರಿಗೋಸ್ಕರ ಟೀ ಹಾಕ್ತಾ ಇದ್ಲು. ಚಿಚು, ಹಾಲ್ ಪ್ಯಾಕೆಟ್ ಎಲ್ಲಿಟ್ಟಿದೀಯಾ? ಇಲ್ಲಿ ಎಲ್ಲಾನು ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ, ಹಾಲು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಟೊನಿ, ಹಿಂದ್ಗಡೆ ಇಟ್ಟಿದ್ದೀನಿ ನೋಡು. ಅದನ್ನ ಮಂಚು ಅಂತ ಅಂದ್ಕೋಬೇಡ, ಅದೇ ಹಾಲು, ಅದನ್ನೇ ತೆಗ್ದು ಉಯ್ಯಿ. ಸರಿ, ಸಿಕ್ತು. ಸರಿ, ಎಲ್ರಿಗೂ ಶುಂಠಿ ಟೀ ಓಕೆ ತಾನೇ? ಲೂಸಿ ಪಾರಿವಾಳ ಪಕ್ಕದಲ್ಲಿರುವ ಆಕಾರದ ಜೊತೆ, ಚೋಟು, ಯಾಕೆಷ್ಟು ಸೈಲೆಂಟ್ ಆಗಿದ್ಯಾ? ಯಾವಾಗ್ಲೂ ನೀನು ಚೆನ್ನಾಗಿ ಮಾತಾಡೋದು ಅಭ್ಯಾಸ ತಾನೆ, ನಿನ್ಗೇನಾದ್ರೂ ಹುಷಾರಿಲ್ವಾ? ಹಾಗಂತ ಹೇಳಿದ್ರು. ಆದ್ರೆ ಅವಳಿಗೆ ಉತ್ತರ ಏನೂ ಬರ್ಲಿಲ್ಲ. ತಕ್ಷಣ ಅವಳು ಪಕ್ಕದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇದ್ದಿದ್ದು ಬರೀ ಕಲ್ಲು. ಅಯ್ಯೋ, ಚೋಟು ಅಂತ ಅಂದ್ಕೊಂಡು ನಾನು ಕಲ್ಲತ್ರ ಇಷ್ಟೊತ್ತು ಮಾತಾಡ್ತಿದ್ನಾ? ಚೋಟು, ನೀನ್ ಎಲ್ಲಿದ್ಯಾ? ನನ್ನ ಕಣ್ಣಿಗೆ ನೀನು ಕಾಣಿಸ್ತಾನೆ ಇಲ್ವಲ್ಲ? ಅವಾಗ ದೂರದಿಂದ ಚೋಟು, ಲೂಸಿ, ಯಾರತ್ರ ಮಾತಾಡ್ತಿದ್ಯಾ? ಕಲ್ಲು ಜೊತೆನಾ? ನಿನಗೇನು ಹುಚ್ಚೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕಷ್ಟೇ. ಟೀ ರೆಡಿಯಾಗಷ್ಟರಲ್ಲಿ ಚಿಚುಕಾಗೆ ಸ್ನ್ಯಾಕ್ಸ್ನ ತಗೊಂಡ್ ಬಂದಿಡೋಣ ಅಂತ ಹೇಳಿ ಒಂದು ಪ್ಲೇಟಲ್ಲಿ ಬಿಸ್ಕೆಟ್ಗಳು, ಇನ್ನೊಂದು ಪ್ಲೇಟಲ್ಲಿ ಕೇಕ್ಗಳನ್ನ ತೆಗ್ದಿಟ್ಲು. ಆದ್ರೆ ಮನೆಯಿಂದ ಹೊರಡುವಾಗ ಬಟ್ಟೆ ಒಗೆಯೋದಕ್ಕೋಸ್ಕರ ತೆಗ್ದಿಟ್ಟಿದ್ದ ಒಂದು ಸೋಪು, ರೌಂಡ್ ಆಗಿರುವ ಸೋಪನ್ನ ಕೂಡ ಅವಳು ಗೊತ್ತಿಲ್ಲದೆ ಜೊತೆಗೆ ತಗೊಂಡ್ ಬಂದಿದ್ಲು. ಹೀಗಿರುವಾಗ ಬನ್ನಿಗೆ ಹಸುವು ಶುರುವಾಯ್ತು. ಅಯ್ಯೋ, ತುಂಬಾ ಹಸುವಾಗ್ತಾ ಇದೆ. ಈ ಟೇಬಲ್ ಅಲ್ಲಿ ಬಿಸ್ಕೆಟ್ ಎಲ್ಲ ಇಟ್ಟಿದ್ದೀರಾ? ನಾನು ಒಂದು ಬಿಸ್ಕೆಟ್ ತಗೊಂಡು ತಿನ್ಲಾ? ಆ ಟೇಬಲ್ ಎಲ್ಲಿದೆ ನೋಡ್ತೀನಿ. ಹಾಗಂತ ಹೇಳಿ ಕೈ ಇಟ್ಟು ಹುಡುಕ್ತಾಗ ಆ ಸೋಪು ಬನ್ನು ಕೈಗೆ ಸಿಕ್ತು. ಅದನ್ನೇ ಅವನು ತಗೊಂಡು ಅದೇನೋ ತಿನ್ನೋ ವಸ್ತು ಅಂತಾನೆ ಅವನು ಅಂದ್ಕೊಂಡ. ಓಹೋ, ಟುನಿ ಆಂಟಿ, ನನಗೋಸ್ಕರ ಇಡ್ಲಿ ತಗೊಂಡ್ ಬಂದಿದ್ದೀರಾ? ಈ ಇಡ್ಲಿ
ತುಂಬಾ ಸ್ಟ್ರಾಂಗ್ ಆಗಿ ಬೇರೆ ಇದೆ. ಹಾಗಂತ ಹೇಳಿ ಬನ್ನು ಆ ಸೋಪನ್ನ ಬಾಯಲ್ಲಿ ಹಾಕೊಂಡು ಕಚ್ಚಿ ನೋಡ್ದಾಗ, ಅಯ್ಯೇ ಇದೇನಿದೆ ಇಡ್ಲಿ, ಕಲ್ಲು ತರ ಇದೆ, ಕಹಿ ಕಹಿ ಆಗ್ತಾ ಇದೆ. ಅಯ್ಯೋ ಇದು ಸೋಪು, ನನ್ ಗೊತ್ತಿಲ್ದೆ ಸೋಪ್ನ ತಿಂದ್ಬಿಟ್ಟೆ. ಯಾರಪ್ಪ ಅದೋ ಸೋಪನಲ್ಲಿ ತಗೊಂಡ್ ಬಂದಿಟ್ಟಿದ್ದೋ? ಹಾಗಂತ ಹೇಳಿ ಅವನ್ ಬಾಯೆಲ್ಲ ನೊರೆ ಬಂದಿತ್ತು. ಪಾಪ ಬಬಲ್ಸ್ ಆಗಿ ಬಿಡ್ತಾ ಇದ್ದ. ಒಂದೊಂದ್ಸಲ ಮಾತಾಡುವಾಗ್ಲೂ ಬಬಲ್ಸ್ ಬರ್ತಾನೆ ಇತ್ತು. ಅಯ್ಯೋ ಈ ಬಬಲ್ಸ್ ಬರ್ತಾ ಇದೆ ನನ್ ಬಾಯಿಂದ, ನಾನ್ ಏನ್ ಮಾಡೋದು? ಆವಾಗ ಚಿನ್ನು ಅವನನ್ನ ನೋಡಿ, ಏನೋ ಬನ್ನು, ನೀನು ಇಡ್ಲಿ ಅಂತ ಅನ್ಕೊಂಡು ಸೋಪ್ ತಿಂದ್ಯಾ? ನಿನ್ ಬಾಯಿ ಇವಾಗ ಕ್ಲೀನ್ ಆಗಿರುತ್ತೆ, ನಿನ್ನ ಮಾತುಗಳೆಲ್ಲ ತುಂಬಾ ಸ್ವಚ್ಛವಾಗಿರುತ್ತೆ ಅಲ್ವಾ? ಅಯ್ಯೋ ಸೋಪ್ ತಿಂದ್ಬಿಟ್ಟ ನನ್ ಮಗ. ತುನಿ, ಸ್ವಲ್ಪ ಅವನಿಗೆ ಬಾಯಿ ತೊಳ್ಕೊಳಕ್ಕೆ ನೀರ್ ಕೊಡು. ಹಾಗೆ ಎಲ್ರೂ ಹೆದರ್ತಾ ಇದ್ದಾಗ ಬನ್ನು ಮಾತ್ರ ಬಾಯಿಡಿ ನೊರೆಯೊಂದಿಗೆ ಅಳೋದ ನಗೋದ ಅಂತ ಗೊತ್ತಿಲ್ಲದೆ ಕಷ್ಟಪಡ್ತಾ ಇದ್ದ. ಹೀಗಿರುವಾಗ ಅಷ್ಟರಲ್ಲಿ ತುನಿ ಎಲ್ಲರಿಗೋಸ್ಕರನು ಟೀ ತಗೊಂಡ್ ಬಂದ್ ಕೊಟ್ಲು. ಎಲ್ಲರ ಮುಂದ್ಗಡೆ ಇರುವ ಟೀ ಕಲರ್ ಕೂಡ ಏನು ಅಂತ ಯಾರ್ ಕಣ್ಗೂ ಕಾಣಿಸ್ತಿಲ್ಲ, ಬರೀ ಅದರಿಂದ ಹೊಗೆ ಬರೋದ್ ಮಾತ್ರ ಗೊತ್ತಾಯ್ತು. ಆವಾಗ ಚಿಚುಕಾಗೆ ಆ ಕಪ್ಪನ್ನ ಸ್ಟೈಲ್ ಆಗಿ ಹಿಡ್ಕೊಂಡು, ಚಿಯರ್ಸ್ ಫ್ರೆಂಡ್ಸ್, ಮೇಘಗಳ ಮಧ್ಯದಲ್ಲಿ ಒಂದು ಟೀ ಪಾರ್ಟಿ ಹಾಗಂತ ಹೇಳಿ ಆ ಟೀನ ಕುಡ್ದು, ವಾವ್ ಟೋನಿ, ಟೀ ತುಂಬಾ ಚೆನ್ನಾಗಿದೆ, ಆದ್ರೆ ಯಾಕೋ ಇದೊಂಥರ ಡಿಫ್ರೆಂಟ್ ಆಗಿದೆ. ಸಾರಿ ಚಿಚ್ಚು, ಪಕ್ಕದಲ್ಲಿ ಹಾಲುಡಿ ಇದೆ ಅಂತ ಅನ್ಕೊಂಡು ನಾನು ಮೈದಾ ಹುಡಿನ ಹಾಕ್ಬಿಟ್ಟೆ, ಅದಕ್ಕೆ ಸ್ವಲ್ಪ ತಿಕ್ಕಾಗಿದೆ. ಏನೋ ಮೈದಾ ಹುಡಿಯಲ್ಲಿ ಟೀನಾ? ಅಯ್ಯೋ ದೇವ್ರೆ, ಆವಾಗ ಇವಾಗ ನಾನು ಕುಡಿತಾ ಇರೋದು ಟೀ ಅಲ್ವಾ, ಮೈದಾ ಗಂಜಿನಾ? ಅಯ್ಯೋ ನನ್ನ ಟೀ ಪಾರ್ಟಿನ ಯಾಕೆ ರೀತಿ ಹಾಳು ಮಾಡ್ದೆ? ಆವಾಗ ಮಹಿ ಹದ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಕುಡಿ, ನೀನು ಕರ್ಕೊಂಡ್ ಬಂದಿರೋ ಜಾಗದಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ಕುಡಿಯಕ್ಕೆ ಏನಾದ್ರೂ ಸಿಗೋದೇ ಒಳ್ಳೆ ವಿಷಯ. ಇವಾಗ ಟುನಿ ಕೊಟ್ಟಿರುವ ಈ ಟೀ ನನಗಂತೂ ಅಮೃತದ ತರಾನೇ ಇದೆ. ನನಗಂತೂ ಆಗಲ್ಲ, ನನಗೆ ಕಾಫಿ ಬೇಕು. ಚಳಿಯಲ್ಲಿ ಕಾಫಿ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಕಲ್ಲಿದೆಲ್ಲ ಅದ್ರ ಹತ್ರ ಕೇಳಿ ಆಂಟಿ. ಅದನ್ನ ಕೇಳಿ ಎಲ್ರೂ ನಗಾಡಿದ್ರು. ಟೀ ಪಾರ್ಟಿಯ ಮಧ್ಯದಲ್ಲಿ ಚಿಚುಕಾಗಿ ಅವಳ ಹ್ಯಾಂಡ್ ಬ್ಯಾಗ್ ಇಂದ ಪೌಡರ್ ಹಾಗೂ ಕನ್ನಡಿನ ತೆಗೆದ್ಲು. ನನ್ ಮೇಕಪ್ ಹಾಳಾಯ್ತು, ಪುನಃ ಹಾಕೊಳ್ಬೇಕು ಹಾಗಂತ ಅನ್ಕೊಂಡು ಅವಳು ಕನ್ನಡಿಯಲ್ಲಿ ಅವಳ ಮುಖ ನೋಡಿದ್ಲು. ಆದ್ರೆ ಕನ್ನಡಿಯಲ್ಲಿ ಮಂಚಿರೋದ್ರಿಂದ ಮುಖ ಕಾಣಿಸ್ಲೇ ಇಲ್ಲ. ಏನಪ್ಪ ಇದು, ಕನ್ನಡಿಯಲ್ಲಿ ಮುಖ ಕಾಣಿಸ್ತಾ ಇಲ್ಲ, ಸರಿ ಹಾಗೇನೆ ಹಚ್ಕೊಳ್ತೀನಿ ಹಾಗಂತ ಹೇಳಿ ಅವಳು ಪೌಡರ್ ತಗೊಂಡು ಬೇಗನೆ ಮುಖ ಇಡೀ ಹಚ್ಕೊಳ್ತಾ ಇದ್ಲು. ಅವಳಿಗೆ ಮುಖ ಹೇಗಿದೆ ಅಂತ ಕಾಣಿಸ್ಲೇ ಇಲ್ಲ ಅನ್ನೋದ್ರಿಂದ ಜಾಸ್ತಿ ಹಚ್ಕೊಂಡ್ಲು. ಕಾಡಿಗೆ ತಗೊಂಡು ಲಿಪ್ಸ್ಟಿಕ್ ಅಂತ ಹಾಕೊಂಡ್ಲು, ಲಿಪ್ಸ್ಟಿಕ್ ನ ತಗೊಂಡು ಕಾಡಿಗೆ ಅಂತ ಹಾಕೊಂಡ್ಲು. ಅವಳ ಮುಖ ಇವಾಗ ತುಂಬಾ ವಿಕಾರವಾಗಿತ್ತು. ಎಲ್ರೂ ನೋಡಿ ನಾನು ಎಷ್ಟು ಅಂದವಾಗಿದ್ದೀನಿ ಅಲ್ವಾ? ಆವಾಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ, ಆ ಗಾಳಿಯಲ್ಲಿ ಮಂಚೆಲ್ಲ ಸ್ವಲ್ಪ ಆ ಕಡೆ ಹೋಯ್ತು. ಚಿಚುಕಾಗಿಯ ಮುಖ ಎಲ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಚಿಚುಕಾಗಿಯ ಮುಖನ ನೋಡಿ ಬನ್ನು ತುಂಬಾ ಹೆದರುತ್ತಾ, ಅಯ್ಯೋ ದೆವ್ವ, ಚಂದ್ರಮುಖಿ, ಚಿಚು ಅತ್ತೆ ದೇಹದೊಳಗಡೆ ಚಂದ್ರಮುಖಿ ದೆವ್ವ ನುಗ್ಗಿದೆ, ಅಯ್ಯೋ ಅಯ್ಯೋ. ಏನೋ ಚಿಚು, ಏನಿದು, ಯಾಕೆ ರೀತಿ ಹಾಕೊಂಡಿದ್ಯಾ? ಕಾಡಿಗೆನ ಕಣ್ಣಿಗೆ ಹಾಕೊಳ್ದೆ ಲಿಪ್ಸ್ಟಿಕ್ ಅಂತ ಲಿಪ್ಸಿಗೆ ಹಾಕೊಂಡಿದ್ಯಾ? ಏನೋ ಹೌದಾ? ಹಾಗಂತ ಕನ್ನಡಿನ ನೋಡಿ, ಅಯ್ಯೋ ದೇವ್ರೆ, ಇದೇನಿದು, ನನ್ ಮೇಕಪ್ ಎಲ್ಲ ಹಾಳಾಯ್ತು, ಅಯ್ಯೋ ಭಯಂಕರವಾಗಿದ್ದೀನಿ. ಅಮ್ಮ ನೀನ್ ಚೆನ್ನಾಗಿದ್ಯಾ, ಹಾಗೆ ನೀರು, ಇಲ್ಲಿ ಏನಾದ್ರೂ ದೆವ್ವಗಳಿದ್ರೆ ನಿನ್ನ ನೋಡಿ ಹೆದರ್ಕೊಂಡು ಹೋಗುತ್ತೆ, ನಾವು ಸೇಫ್ಟಿ ಅಲ್ವಾ? ಆವಾಗ ಇನ್ನು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಅಲ್ಲಿದ್ದ ಮಂಚೆಲ್ಲಾನು ಹೋಗ್ಬಿಡ್ತು. ಆವಾಗ್ಲೇ ಅವರಿಗೆ ಗೊತ್ತಾಯ್ತು ಅವ್ರು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅದು ಒಂದು ದೊಡ್ಡ ಡಂಪಿಂಗ್ ಯಾರ್ಡ್. ಪಕ್ಕದಲ್ಲೆಲ್ಲ ತುಂಬಾನೇ ಕಸ. ಆ ಕಸದ ಮಧ್ಯದಲ್ಲೇ ಅವ್ರೆಲ್ರೂ ಕೂಡ ಕೂತ್ಕೊಂಡಿದ್ರು. ಹಾ, ಅಯ್ಯೋ ದೇವ್ರೆ, ಚಿಚು ಏನಿದು, ನೀನು ಸ್ವರ್ಗ ಅಂತ ಹೇಳ್ದೆ, ಇಲ್ಲಿ ಬರೀ ಕಸ ಮಾತ್ರ ಇದೆ. ಇಷ್ಟೊತ್ತಿ ಕಸದ ಹತ್ರನೇ ಕೂತ್ಕೊಂಡು ನಾವು ಟೀ ಕುಡಿತಾ ಇದ್ದಿದ್ದಾ? ಅಯ್ಯೋ ದೇವ್ರೇ. ಅಯ್ಯೋ ನಾನು ಕೂಡ ಅನ್ಕೊಂಡಿದ್ದೆ, ಏನಪ್ಪ ಸುತ್ತಮುತ್ತ ಏನು ಕಾಣಿಸ್ತಿಲ್ಲ, ಆದ್ರೆ ಏನೋ ವಾಸನೆ ಬರ್ತಾ ಇದೆ ಅಂತ. ಅದಕ್ಕೆ ಹೇಳೋದು, ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬರಬಾರ್ದು ಅಂತ. ಇನ್ನೊಂದ್ಸಲ ಈ ಚಿಚು ಜಾಗ ಹೇಳಿ ಆವಾಗಿದೆ ಅವ್ರಿಗೆ. ಆವಾಗ ಬನ್ನಗಿಳಿ ಎಲ್ಲರ ಹತ್ರನೋ, ನನಗಾವಾಗ್ಲೇ ಡೌಟ್ ಬಂತು, ಗಾಳಿಯಲ್ಲಿ ಏನೋ ಹುಳಿ ವಾಸನೆ ಬರ್ತಾ ಇತ್ತು, ಸರಿ ಫ್ರೂಟ್ ವಾಸನೆ ಇರ್ಬೋದು ಅಂತ ಅನ್ಕೊಂಡೆ. ಇವಾಗ ತಾನೇ ಗೊತ್ತಾಗ್ತಾ ಇದೆ ಇದೆಲ್ಲ ಕಸದ ವಾಸನೆ ಅಂತ. ಬನ್ನಿ ಎಲ್ರು ಬೇಗ ಊರಿಗೆ ಹೋಗೋಣ. ಹೌದು, ಈ ಜಾಗ ಚೆನ್ನಾಗಿಲ್ಲ, ಕೆಳಗಡೆ ನಮ್ಮ ಊರೇ ಚೆನ್ನಾಗಿದೆ, ಇನ್ ಮುಂದೆ ಇಂಥ ಜಾಗಗಳಿಗೆ ಯಾವಾಗ್ಲೂ ಬರ್ಲೇಬಾರ್ದು ಹಾಗಂತ ಹೇಳಿ ಎಲ್ರು ಪ್ಯಾಕ್ ಮಾಡ್ಕೊಂಡು ಟೆಂಟ್ ಎಲ್ಲ ತಗೊಂಡು ಪುನಃ ಊರಿಗೆ ಹೋದ್ರು. ಆ ದಿನದಿಂದ ಚಿಚುಕಾಗೆ ಯಾವಾಗ್ಲಾದ್ರು ಟೂರ್ ಹೋಗೋಣ ಅಂತ ಹೇಳಿದ್ರೆ ಎಲ್ರು ಬೇಡಮ್ಮ ತಾಯಿ, ನೀನ್ ಹೇಳೋ ಜಾಗಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿ ಅವಳ ಬಾಯಿನ ಎಲ್ರು ಸೇರಿ ಮುಚ್ಚಿಬಿಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ, ಗೊತ್ತಿಲ್ಲದೆ ಇರುವ ಜಾಗಕ್ಕೆ ಹೋದ್ರೆ ಕೊನೆಗೆ ಸಬ್ಬು ಹಾಗೂ ಮೈದಾ ಹುಡಿನೇ ತಿನ್ಬೇಕಾಗುತ್ತೆ. ತುನಿಯ ಹಲವು ತರದ ದೋಸೆಗಳು. ಪಕ್ಷಿಗಳ ಊರಿನಲ್ಲಿ ತುನಿಗುಬಚ್ಚಿ ಮಾಡುವ ಇಡ್ಲಿ ದೋಸೆ ಅಂದ್ರೇನೆ ತುಂಬಾ ಫೇಮಸ್. ತುನಿ ಮಾಡುವ ಇಡ್ಲಿ ದೋಸೆ ಅಂದ್ರೇನೆ ಎಲ್ರಿಗೂ ತುಂಬಾ ಇಷ್ಟ. ಆದ್ರೆ ಲೂಸಿ ಹಾಗೂ ಚಿಚುತರ ಫ್ರೀಯಾಗಿ ಬಂದು ತಿಂದು ಹೋಗೋರಿಂದಾನೆ ಪಾಪ ತುನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಆ ದಿನ ಬೆಳಗ್ಗೆ 7 ಗಂಟೆ.
ಟುನಿ ಯಾವಾಗ್ಲೂ ತರ ಹೋಟೆಲ್ನ ಶುರು ಮಾಡಿದ್ಲು. ಬೆಳಿಗ್ಗೆನೆ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳ ಇಬ್ರು ಬಂದು ಕೂತ್ಕೊಂಡು ಅವ್ರಿಗೇನೇನ್ ಬೇಕೋ ಎಲ್ಲಾನು ಆರ್ಡರ್ ಮಾಡ್ಕೊಂಡು ತುಂಬಾನೇ ಸಂತೋಷವಾಗಿ ತಿಂತಾ ಇದ್ರು. ಚಿಚುಕಾಗೆ ಇಡ್ಲಿ ತಿಂದ್ಕೊಂಡು ಟುನಿ ಹತ್ರ, ಟುನಿ ಇನ್ನೊಂದು ಕಪ್ ಸಾಂಬಾರ್ ಕೊಡು, ಅದರಲ್ಲಿ ನುಗ್ಗೆಕಾಯಿ ಇರೋ ತರ ನೋಡ್ಕೊ, ಆಮೇಲೆ ಸ್ವಲ್ಪ ಗಟ್ಟಿ ಚಟ್ನಿ ಕೊಡು, ಚಟ್ನಿಯಲ್ಲಿ ಜಾಸ್ತಿ ನೀರು ಇಬೇಡ, ಗಟ್ಟಿಯಾಗಿರ್ಲಿ. ಆವಾಗ ಲೂಸಿ, ಟುನಿ ಇವತ್ತು ನನಗೆ ತುಂಬಾ ಕೆಲಸ ಇದೆ, ಆಕಾಶದಲ್ಲಿ ಸುಮಾರು ದೂರ ಹಾರಾಡ್ಬೇಕು, ಅದಕ್ಕೆ ಒಳ್ಳೆ ಊಟ ಬೇಕು, 2 ದೋಸೆ ಪಾರ್ಸಲ್ ಮಾಡು, ಅದರಲ್ಲಿ ಸ್ವಲ್ಪ ಖಾರದ ಹುಡಿ ಹಾಕು. ಆವಾಗ ಟುನಿಗೂ ಬಚ್ಚಿ ಎಲ್ಲಾನು ಅವರಿಗೆ ಬಡಿಸುತ್ತಾ, ಹಾ ಸರಿ ಸರಿ ತಿನ್ನಿ, ಇಬ್ರು ಚೆನ್ನಾಗಿ ತಿನ್ನೋದು ನನಗಿಷ್ಟಾನೇ, ಆದರೆ ಕಸ್ಟಮರ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಬೇಗ ತಿಂದು ಎದ್ದೇಳ್ತೀರಾ? ಚೆನ್ನಾಗಿ ತಿಂದ್ಮೇಲೆ ಚಿಚುಕಾಗೆ ಲೂಸಿ ಪಾರಿವಾಳ ಇಬ್ರು ಕೂಡ ಕೌಂಟರ್ ಹತ್ರ ಬಂದ್ರು. ಆವಾಗ ಟುನಿಗೂ ಬಚ್ಚಿ ಅವ್ರ ಹತ್ರ, ಚಿಚು ನೀನು ಇಡ್ಲಿ ತಿಂದೆ ಅಲ್ವಾ, ಅದಕ್ಕೆ 60 ರೂಪಾಯಿ ಆಯಿತು, ಆ ಲೂಸಿ ನಿನಗೆ ಪಾರ್ಸಲ್ಗೆ ಸೇರಿಸಿ 80 ರೂಪಾಯಿ, ಟೋಟಲ್ ಆಗಿ 140 ರೂಪಾಯಿ. ಆವಾಗ ಚಿಚುಕಾಗೆ ನಾಟಕ ಶುರು ಮಾಡಿದ್ಲು, ಬ್ಯಾಗನ್ನು ಮರ್ತಿಟ್ಟಿರುವ ಹಾಗೆ. ಅಯ್ಯೋ ಟೋನಿ, ಸಾರಿ ಟೋನಿ, ನಾನು ಬರುವಾಗ ನನ್ನ ಕಾಸ್ಟ್ಲಿ ಗುಸ್ಸಿ ಹ್ಯಾಂಡ್ ಬ್ಯಾಗ್ನ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ, ಹಣ ತಗೊಂಡು ಬಂದಿಲ್ಲ, ನೀನೇನೋ ಬೇಜಾರು ಮಾಡ್ಕೋಬೇಡ, ಲೆಕ್ಕದಲ್ಲಿ ಬರ್ಕೋ, ನಾನು ನಾಳೆ ಬರುವಾಗ ಹಣ ತಗೊಂಡು ಬಂದು ಕೊಡ್ತೀನಿ. ಅಯ್ಯೋ ಹೌದು ಹೌದು, ನಾನು ಕೂಡ ಮರ್ತೋದೆ, ಅಂದರೆ ಇವತ್ತು ಬ್ಯಾಂಕ್ ಇಲ್ಲ ಅಲ್ವಾ, ATM ಅಲ್ಲಿ ಕೂಡ ಹಣ ಇಲ್ಲ, ನಂದು ಕೂಡ ಲೆಕ್ಕದಲ್ಲಿ ಬರ್ಕೋ. ಆವಾಗ ಟುನಿ ಗುಬ್ಬಚ್ಚಿ ಟೇಬಲ್ ಕೆಳಗಡೆ ಇಟ್ಟಿದ್ದ ಒಂದು ದೊಡ್ಡ ಪುಸ್ತಕನ ಹೊರಗಡೆ ತೆಗೆದಿಟ್ಟು, ಚಿಚು ಲೂಸಿ ಈ ಪುಸ್ತಕ ಎಷ್ಟು ದೊಡ್ಡದಾಗಿದೆ ನೋಡಿದ್ರಾ, ಮಹಾಭಾರತ ಪುಸ್ತಕದ ಥರ ಇದೆ, ಇದೆ ನಿಮ್ಮ ಲೆಕ್ಕದ ಪುಸ್ತಕ, ಹೀಗೇನೆ ನೀವು ಹಣ ಕೊಡದೇ ಇದ್ರೆ ನಾನು ಹೇಗೆ ಹೋಟೆಲ್ ನಡೆಸೋದು ಹೇಳಿ? ಅರೆ ಟೋನಿ, ಫ್ರೆಂಡ್ಶಿಪ್ ಮಧ್ಯದಲ್ಲಿ ಏನಿದು ಹಣ ಜಗಳ, ನಾವು ಈ ಊರಲ್ಲೇ ಇದ್ದೀವಿ, ನಮಗೆ ಆಸ್ತಿಗಳು ಇದೆ, ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ವಾ ಏನೋ? ಹಾಗೆ ಚಿಚು ಹಾಗೂ ಲೂಸಿ ಇಬ್ರು ಯಾವಾಗ್ಲೂ ಬಂದು ಹಣನೇ ಕೊಡದೆ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು. ಟುನಿ ಅವಳ ತಾಳ್ಮೆನ ಕಳ್ಕೊಂಡ್ಲು. ಮರುದಿನ ಬೆಳಗ್ಗೆ ಚಿಚು ಲೂಸಿ ಇಬ್ರು ಹೋಟೆಲ್ ಹತ್ರ ಬಂದಾಗ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಇತ್ತು. ಟುನಿ ಕೌಂಟರ್ ಹತ್ರ 2 ದೊಡ್ಡ ಬೋರ್ಡ್ಗಳನ್ನ ಹಾಕಿದ್ಲು. ಅದರಲ್ಲಿ ಒಂದು ಬೋರ್ಡಲ್ಲಿ ಈ ರೀತಿ ಬರ್ದಿತ್ತು, ಇಲ್ಲಿ ಸಾಲ ಕೊಡಲ್ಲ, ಹಳೆ ಬಾಕಿ ಇರೋರು ಅದನ್ನ ಕೊಟ್ರೆ ಮಾತ್ರ ಅವ್ರಿಗೆ ಊಟ. ಅದನ್ನ ನೋಡಿ ಚಿಚುಕಾಗೆ ಆಶ್ಚರ್ಯದಿಂದ, ಏನ್ ಟೋನಿ, ನಮ್ಮನ್ನ ಅವಮಾನ ಮಾಡೋದಕ್ಕೋಸ್ಕರನೇ ಈ ರೀತಿ ಬೋರ್ಡ್ಗಳನ್ನ ಇಟ್ಟಿದೀಯಾ? VIP ಕಸ್ಟಮರ್ಗಳಿಗೆ ಕೊಡುವ ಮರ್ಯಾದೆ ಇದೇನಾ? ನಾನು ನಿಮ್ಗೆ ಕೊಡೋ ಮರ್ಯಾದೆ ಎಲ್ಲಾನು ಕೊಟ್ಟಾಯ್ತು, ಆದ್ರೆ ನನಗೆ ಯಾರು ಪಟ್ಟಣದಲ್ಲಿ ಸುಮ್ನೆ ಹಣ ತಗೊಳ್ಳದೆ ಏನು ವಸ್ತುಗಳನ್ನ ಕೊಡೋದಿಲ್ಲ ಅಲ್ವಾ, ಅದಕ್ಕೆ ಈ ಬೋರ್ಡ್ ಹಾಕಿದ್ದೀನಿ, ಬಾಕಿನ ಕೊಡಿ, ಆಮೇಲೆ ನಿಮ್ಗೆ ಇಡ್ಲಿ ದೋಸೆ ಬೇಕಾದ್ರೆ ನಾನು ಕೊಡ್ತೀನಿ. ಅದನ್ನು ಕೇಳಿದ ಲೂಸಿ ಚಿಚು ಹತ್ರ ರಹಸ್ಯವಾಗಿ, ಚಿಚು ಇನ್ನು ನಮ್ಮ ಬೇಳೆ ಬೇಯಲ್ಲ. ಟುನಿಗೆ ಕೋಪ ಬಂತು, ಹಣ ಕೊಡ್ಲೇಬೇಕೇನೋ. ಆವಾಗ ಚಿಚುಕಾಗೆ ಅವಳ ಪ್ಯಾಕೆಟ್ ಇಂದ ಇಷ್ಟನೇ ಇಲ್ದೆ ಹಣ ಕೊಟ್ಟು, ಹಣ ತಾನೆ, ಹಣ ಕೊಡೋದ್ರಲ್ಲಿ ನನಗೆ ಏನು ಕಷ್ಟ ಇಲ್ಲ, ಎಷ್ಟು ಕೊಡ್ಬೇಕೋ ಕೊಡ್ತೀನಿ, ಆದ್ರೆ ಒಂದ್ ವಿಷಯ, ಯಾವಾಗ ನೋಡಿದ್ರೆ ನಿನ್ನ ಹೋಟೆಲಲ್ಲಿ ಇಡ್ಲಿ ದೋಸೆನ ಬಿಟ್ರೆ ಬೇರೆ ಏನೂ ಇಲ್ಲ, ಹಣ ಕೊಟ್ಟು ತಿನ್ನೋರು ವೆರೈಟಿಯಾಗಿ ಕೇಳಿದ್ರೆ ಅದನ್ನ ಮಾಡಿ ಕೊಡ್ಬೇಕಲ್ವಾ, ಅದನ್ನ ಯಾವಾಗ ಮಾಡ್ತೀಯಾ? ಆವಾಗ್ಲೇ ಬನ್ನಗಿಳಿಯ ಎಂಟ್ರಿ ಹೋಟೆಲಲ್ಲಿ. ಬನ್ನಗಿಳಿ ಟುನಿ ಹತ್ರ, ಹೌದು 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 ಟುನಿ ಅತ್ತೆ, ನನಗೂ ಕೂಡ ದಿನ ಈ ಇಡ್ಲಿ ದೋಸೆ ತಿಂದು ತಿಂದು ತುಂಬಾ ಬೋರ್ ಹೊಡಿತಾ ಇದೆ, ನಾಲಿಗೆಲ್ಲ ಚಪ್ಪೆಯಾಗಿದೆ, ಅಟ್ಲೀಸ್ಟ್ ಆ ದೋಸೆಲಿ ಸ್ವಲ್ಪ ಬಟರ್, ಸ್ವಲ್ಪ ಇಡ್ಲಿ ಹುಡಿ ಇದೆಲ್ಲ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಓಹೋ, ಹಣ ಕೇಳಿದ್ರೆ ನಿಮಗೆ ವೆರೈಟಿ ಬೇಕಾ? ಸರಿ ಸರಿ, ನಾನು ನಾಳೆನೇ ಪಟ್ನಕ್ಕೆ ಹೋಗಿ ವೆರೈಟಿ ದೋಸೆಗಳು ಹೇಗೆ ಮಾಡ್ತೀರ ಅನ್ನೋದನ್ನ ಕಲ್ತ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನನ್ನ ಹೋಟೆಲ್ ಬಂದ್, ನೀವು ಬೇರೆ ಎಲ್ಲಾದ್ರೂ ಹೋಗಿ ತಿನ್ನಿ. ಅದನ್ನು ಕೇಳಿದಾಗ ಬನ್ನಗಿಳಿ ಆಶ್ಚರ್ಯದಿಂದ, ಏನೋ ಹೋಟೆಲ್ ಬಂದ? ಅಯ್ಯೋ, ಹಾಗಾದ್ರೆ ನಾನು ಬ್ರೇಕ್ಫಾಸ್ಟ್ಗೆ ಏನ್ ಮಾಡೋದು? ನನ್ನಿಂದ ಹಸು ತಡ್ಕೊಳಕ್ಕಾಗಲ್ಲ, ನನ್ನ ಮೂಳೆನೇ ಕೆಲಸ ಮಾಡಲ್ಲ. ಸರಿ ಸರಿ, ವೆರೈಟಿ ದೋಸೆಗೋಸ್ಕರ ನಾನು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಮರುದಿನ ಬೆಳಗ್ಗೆ ಟುನಿಗೂ ಬಚ್ಚಿ ಸಿಟಿಗೆ ಹೋದ್ಲು. ಅಲ್ಲಿ ಒಂದೊಂದು ಹೋಟೆಲ್ ಹೊರಗಡೆ ನಿಂತ್ಕೊಂಡು ಎಲ್ರೂ ದೋಸೆಗಳನ್ನ ಹೇಗೆ ವೆರೈಟಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ಲು. ಮೊದಲನೇ ಹೋಟೆಲ್, ಅಲ್ಲಿ ದೋಸೆ ಹಿಟ್ಟೊಂದಿಗೆ ಸ್ವಲ್ಪ ಉಪ್ಪಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಮಡ್ಚಿ ಕೊಡ್ತಾ ಇದ್ರು. ಓಹೋ, ಇದು ಡಬಲ್ ಡಮಕ, ದೋಸೆನೂ ಇದೆ ಉಪ್ಪಿಟ್ಟು ಇದೆ, ಇದು ಚೆನ್ನಾಗಿದೆ. ಎರಡನೇ ಅಂಗಡಿಯಲ್ಲಿ ಸ್ವಲ್ಪ ದೋಸೆ ಹಿಟ್ಟಲ್ಲಿ ಆಲೂಗಡ್ಡೆ ಪಲ್ಯನೂ ಹಾಕಿ ಅದನ್ನ ಮಡ್ಚಿ ಕೊಡ್ತಾ ಇದ್ರು, ಅದು ಮಸಾಲೆ ದೋಸೆ, ಇದೂ ಓಕೆ. ಹಾಗಂತ ಅನ್ಕೊಂಡು ಟುನಿ ಮೂರನೇ ಅಂಗಡಿಗೆ ಹೋದ್ಲು. ಅಲ್ಲಿ ಒಬ್ಬ ಹುಡುಗ ದೋಸೆನ ಗಾಳಿಯಲ್ಲಿ ಗಾಳಿಪಟ ತರ ತಿರುಗಿಸ್ತಾ ಪುನಃ ಅದನ್ನ ಪ್ಯಾನ್ ಅಲ್ಲಿ ಹಾಕ್ತಾ ಇದ್ದ. ಅದನ್ನ ನೋಡಿ, ಅರೆ ಇವನೇನೋ ದೋಸೆನ ಗಾಳಿಪಟ ತರ ತಿರುಗಿಸಿ ಪುನಃ ತಗೊಂಡ್ ಬಂದ್ ಹಾಕ್ತಾ ಇದ್ದಾನೆ, ಹೀಗೆ ನಾನು ಮಾಡಿದ್ರೆ ಆಮೇಲೆ ನನ್ನ ಕತೆ ಗೋವಿಂದ.
ಹಾಗಂತ ಅನ್ಕೊಂಡು ಇನ್ನೊಂದ್ ಅಂಗಡಿ. ಅಲ್ಲಿ ದೋಸೆ ಹಿಟ್ಟಲ್ಲಿ ಸ್ವಲ್ಪ ಚಾಕ್ಲೇಟ್ ಸಾಸ್ ಹಾಕಿ ಅದ್ರ ಮೇಲೆ ಕಲರ್ಫುಲ್ ಆಗಿರುವ ಚಾಕ್ಲೇಟ್ ಗಳನ್ನ ಹಾಕಿದ್ರು. ಅದು ಚಾಕ್ಲೇಟ್ ದೋಸೆ. ವಾವ್, ಈ ಚಾಕ್ಲೇಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಬನ್ನುಗಂತೂ ಇದನ್ನ ಕೊಟ್ರೆ ದಿನ ಇಡೀ ಚಾಕ್ಲೇಟ್ ದೋಸೆನೇ ತಿಂತಾ ಇರ್ತಾನೆ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಎಲ್ಲಾ ದೋಸೆಗಳನ್ನ ನೋಡಿ ಆ ದಿನ ಸಂಜೆ ಸಮಯದಲ್ಲೇ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಅವಳು ಸಂಜೆ ಸಮಯ ಊರಿಗೆ ವಾಪಸ್ ಬಂದ್ಲು. ಮರುದಿನ ಬೆಳಗ್ಗೆ ಟುನಿ ಹೋಟೆಲ್ ಹತ್ರ ಕಸ್ಟಮರ್ಸ್ ಎಲ್ರೂ ನಿಂತ್ಕೊಂಡಿದ್ರು. ಅವಾಗ ಟುನಿ ಹಳೆಯ ಬೋರ್ಡ್ಗಳ ಹತ್ರದಲ್ಲಿ ಇನ್ನೊಂದು ಬೋರ್ಡ್ ಅನ್ನ ಇಟ್ಟಿದ್ಲು. ಅದ್ರ ಮೇಲೆ ಒಂದು ಕೆಂಪು ಬಟ್ಟೆ ಹಾಕಿ ಮುಚ್ಚಿದ್ಲು. ಚಿನ್ನು, ಆ ಬೋರ್ಡ್ ಅಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಾ? ನನಗ್ ಯಾಕೋ ಲಡ್ಡು ದೋಸೆ, ಜಿಲೇಬಿ ದೋಸೆ ಈ ರೀತಿ ವೆರೈಟಿ ಇರುತ್ತೆ ಅಂತ ಅನಿಸ್ತಾ ಇದೆ. ಸುಮ್ನಿರೋ ನೀನು, ನಿನ್ನ ಟೇಸ್ಟ್ ಲಡ್ಡು ಜಿಲೇಬಿನ. ನನಗ್ ಯಾಕೋ ಪಿಜ್ಜಾ ದೋಸೆನೆ ಬರ್ದಿದ್ದಾರೆ ಅಂತ ಅನಿಸ್ತಿದೆ. ಹಾಗೆ ಎಲ್ರೂ ಉತ್ಸಾಹದಿಂದ ನೋಡ್ತಾ ಇದ್ದಾಗ ಟುನಿ ಬೋರ್ಡ್ ಮೇಲೆ ಹಾಕಿಟ್ಟಿದ್ದ ಆ ಕೆಂಪು ಬಟ್ಟೆನ ತೆಗೆದ್ಲು. ಅದರಲ್ಲಿ ಈ ರೀತಿ ಬರ್ದಿತ್ತು, ಟುನಿ ಸ್ಪೆಷಲ್ ವೆರೈಟಿ ದೋಸೆಗಳು. ಅದರಲ್ಲಿ ತುಪ್ಪದ ದೋಸೆ ಬರೀ 30 ರೂಪಾಯಿ ಮಾತ್ರ, ಮಸಾಲ್ ದೋಸೆ ಬರೀ 40 ರೂಪಾಯಿ ಮಾತ್ರ, ಪನ್ನೀರ್ ಬಟರ್ ದೋಸೆ ಬರೀ 50 ರೂಪಾಯಿ ಮಾತ್ರ, ಎಗ್ ದೋಸೆ ಬರೀ 35 ರೂಪಾಯಿ ಮಾತ್ರ, ಬನ್ನು ಸ್ಪೆಷಲ್ ದೋಸೆ ಬರೀ 60 ರೂಪಾಯಿ ಮಾತ್ರ. ಇದೆಲ್ಲಾನು ನೋಡಿದವರು ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಬನ್ನು, ಅರೆ ಬನ್ನು ಸ್ಪೆಷಲ್ ದೋಸೆನಾ? ನನ್ನ ಹೆಸರಲ್ಲೂ ಕೂಡ ದೋಸೆ ಇದೆಯಾ ಆಂಟಿ? ಟೊನಿ ಆಂಟಿ, ಐ ಲವ್ ಯು. ನನಗೆ ಆ ದೋಸೆ ಬೇಕು. ಅದ್ರಲ್ಲಿರೋದು ನನ್ನ ಹೆಸರಲ್ವಾ, ಅದಕ್ಕೆ ಫಸ್ಟ್ ಅದನ್ನ ಟ್ರೈ ಮಾಡೋದು ನಾನೇ. ಟೊನಿ, ನನಗೆ ಆ ಪನ್ನೀರ್ ಬಟರ್ ದೋಸೆ ಸ್ವಲ್ಪ ಬಟರ್ ಜಾಸ್ತಿನೇ ಹಾಕೋ. ಜಾಸ್ತಿ ಹಾಕಿದ್ರು ಕೂಡ ನಾನು ದಪ್ಪ ಆಗದೆ ಇರುವಾಗೆ ನೀನೇ ನೋಡ್ಕೋಬೇಕು. ಹಾಗೆ ಟೊನಿ ಎಲ್ಲರ ಹತ್ರನೂ ಆರ್ಡರ್ ತಗೊಂಡ್ಲು. ಬೇಗ ದೋಸೆಗಳನ್ನ ರೆಡಿ ಮಾಡಿದ್ಲು. ಎಲ್ಲರ ತಟ್ಟಿಯಲ್ಲಿ ವೆರೈಟಿ ದೋಸೆ ಬಂತು. ಎಲ್ಲಾನು ತಿಂತಾ ಇದ್ರು. ಆವಾಗ ಚಿಚುಕಾಗಿ ಪನ್ನೀರ್ ದೋಸೆನ ತಿಂದು ಟೊನಿ ಹತ್ರ, ಟೊನಿ, ನಿಜವಾಗ್ಲೂ ಈ ದೋಸೆ ತುಂಬಾ ಚೆನ್ನಾಗಿದೆ. ನೀನು ಪಟ್ನಕ್ಕೆ ಹೋಗಿ ದೋಸೆ ಮಾಡೋದನ್ನ ಕಲ್ತ್ಕೊಂಡ್ ಬಂದ್ಯಾ, ಇಲ್ಲ ಏನಾದ್ರೂ ಮ್ಯಾಜಿಕ್ ಮಾಡೋದನ್ನ ಕಲ್ತ್ಕೊಂಡ್ ಬಂದ್ಯಾ? ಇಷ್ಟು ಚೆನ್ನಾಗಿದೆ. ಆ ದಿನ ಇದೇ ರೀತಿ ಪನ್ನೀರು ಬಟರು ದೋಸೆ ಮಾಡಿಕೊಡು, ಆದ್ರೆ ನಾನು ದಪ್ಪ ಮಾತ್ರ ಆಗ್ಲೇಬಾರ್ದು. ಆವಾಗ ಚೋಟುಗಿಳಿ ಕೂಡ ಸಂತೋಷದಿಂದ, ಟೊನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಸಾಲ ದೋಸೆ ಅಂತೂ ತುಂಬಾನೇ ಚೆನ್ನಾಗಿದೆ. ಇದ್ರೊಳಗಡೆ ಇರೋ ಮಸಾಲಾ ಸ್ಟಫ್ ಅಂತೂ ಅದ್ಭುತವಾಗಿದೆ ಗೊತ್ತಾ? ಆವಾಗ್ಲೇ ಬನ್ನುಗಿಳಿಗೆ ಟುನಿ ಚಾಕ್ಲೇಟ್ ದೋಸೆ ಮಾಡಿಕೊಟ್ಲು. ಆ ಚಾಕ್ಲೇಟ್ ದೋಸೆ ನೋಡಕ್ಕೆ ಕಪ್ಪಾಗಿತ್ತು. ಅದ್ರ ಮೇಲೆ ಚಾಕ್ಲೇಟ್ ಚಿಪ್ಸ್ಗಳು ಹಾಗೇನೆ ಜೆಮ್ಸ್ ಮಿಠಾಯಿಗಳು ಇತ್ತು. ಅದನ್ನು ನೋಡಿ ಬನ್ನು ಆ ದೋಸೆ ಹತ್ರ ಮಾತಾಡ್ತಾ ಇದ್ದ. ಹಾಯ್, ನೀವೇನ ಚಾಕ್ಲೇಟ್ ದೋಸೆ? ನೋಡಕ್ ತುಂಬಾ ಅಂದವಾಗಿದ್ದೀರಾ. ನಿಮ್ಮನ್ನ ತಿನ್ನಕ್ಕಂತೂ ಮನ್ಸು ಬರ್ತಾ ಇಲ್ಲ, ಆದ್ರೆ ತಿಂದಿಲ್ಲ ಅಂದ್ರೆ ನನ್ನ ಹೊಟ್ಟೆ ಕೇಳಲ್ಲ. ಅದಕ್ಕೆ ಐ ಆಮ್ ಸಾರಿ, ನಾನು ನಿಮ್ಮನ್ನ ತಿಂತಾ ಇದ್ದೀನಿ. ಬನ್ನು, ಏನೋ ನೀನು ದೋಸೆ ಹತ್ರ ಮಾತಾಡ್ತಾ ಇದೀಯಾ? ಬೇಗ ತಿನ್ನು, ಇಲ್ಲಾಂದ್ರೆ ತಣ್ಣಗಾಗುತ್ತೆ. ಆವಾಗ ಬನ್ನುಗಿಳಿ ಆ ದೋಸೆನ ತಿಂದು ಒಂದು ಕ್ಷಣ ಎದ್ದು ಡ್ಯಾನ್ಸ್ ಆಡ್ತಾ ಇದ್ದ. ಆಹಾ, ಓಹೋ, ಇದು ದೋಸೆ ಅಲ್ಲ, ಚಾಕ್ಲೇಟ್ನ ಕಚ್ಚಿ ತಿನ್ನೋ ತರ ಇದೆ. ಅದ್ರಲ್ಲಿರೋ ಜೆಮ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ, ಚಾಕ್ಲೇಟ್ ಚಿಪ್ಪು ಕೂಡ. ಏ ಚಿನ್ನೋ, ನೀನು ಈ ಕಡೆ ನೋಡ್ಬೇಡ ಕಣೋ. ಇದು ಬನ್ನು ಸ್ಪೆಷಲ್ ಚಾಕ್ಲೇಟ್ ದೋಸೆ, ನನಗ್ ಮಾತ್ರ, ನಿನ್ಗಲ್ಲ. ಇದಕ್ಕೆ ಸ್ವಂತಗಾರ ನಾನು. ನನಗೇನ್ ಬೇಡ, ನೀನೇ ತಿನ್ನೋ. ಹಾಗಂತ ಹೇಳಿ, ಆಂಟಿ, ನನಗೂ ಒಂದು ಚಾಕ್ಲೇಟ್ ದೋಸೆ ಕೊಡ್ತೀರಾ? ಚಾಕ್ಲೇಟ್ ತುಂಬಾ ಹಾಕಿ, ಇವಾಗ್ಲೇ ನಾನು ಹಣ ಕೊಡ್ತೀನಿ. ಹಾಗೆ ಎಲ್ರೂ ಹೊಟ್ಟೆ ತುಂಬಾ ವೆರೈಟಿ ದೋಸೆಗಳನ್ನ ತಿಂದ್ರು. ಆಶ್ಚರ್ಯ ಏನಂದ್ರೆ ಎಲ್ರೂ ಹಣ ಕೊಟ್ಟು ತಿಂದ್ರು. ಆವಾಗ ಚಿಚುಕಾಗಿ ಟುನಿ ಹತ್ರ, ಟೊನಿ, ಸುಮ್ನೆ ಹೇಳ್ಬಾರ್ದು, ತುಂಬಾ ಚೆನ್ನಾಗಿ ದೋಸೆ ಮಾಡ್ತಾ ಇದೀಯಾ. ನೀನ್ ಮಾಡಿಕೊಡೋ ದೋಸೆ ತಿನ್ನಕ್ಕೆ ನನ್ನ ಕಾಸ್ಟ್ಲಿ ಬ್ಯಾಗ್ನ ನಾನು ಮಾರಿದ್ರು ಕೂಡ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತಿಂದ ದಿನ ನನಗೆ ಪನ್ನೀರ್ ದೋಸೆ ಕೊಡು, ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಆವಾಗ ಟುನಿ ನಗುತ್ತಾ, ಥ್ಯಾಂಕ್ಸ್ ಚಿಚು, ಆದ್ರೆ ನಾನು ಸಾಲ ಕೊಡಲ್ಲ ಅಂತ ಹೇಳಿದ್ರಲ್ಲಿ ಕೋಪ ಇಲ್ಲ ತಾನೆ? ಇಲ್ಲ, ಕೋಪ ಇಲ್ಲ, ಹಣ ಕೊಟ್ಟು ತಿನ್ನೋದೇ ಚೆನ್ನಾಗಿದೆ. ಅದನ್ನ ಕೇಳಿ ಎಲ್ರು ಕೈ ಚಪ್ಪಾಳಿ ತಟ್ಟಿದ್ರು. ಹಾಗೆ ಟುನಿ ವೆರೈಟಿ ದೋಸೆ ಮಾಡಿಕೊಟ್ಟು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಾ ಇದ್ಲು.